ಎಡಿಟೆಡ್ ವಿಡಿಯೋ ತೋರಿಸಿ ವೃದ್ಧನಿಗೆ ಬ್ಲಾಕ್ ಮೇಲ್ ಮಾಡಲಾಗಿದೆ ಎನ್ನುವಂತ ಆರೋಪ ಇದು. ವಾಟ್ಸ್ಆಪ್ ನಲ್ಲಿ ವಿಡಿಯೋ ಕಳಿಸಿ 2 ಕೋಟಿ ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ವಾಟ್ಸ್ಆಪ್ ಅಲ್ಲಿ ಇದೇ ವಿಡಿಯೋವನ್ನ ಕಳಿಸಿ, ಎಡಿಟ್ ಮಾಡಿರುವಂತಹ ವಿಡಿಯೋ ಕಳಿಸಿ 2 ಕೋಟಿ ರೂಪಾಯಿ ವೃದ್ಧನಿಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರೂ 2 ಕೋಟಿ ಕೊಡದೆ ಹೋದ್ರೆ ಖಾಸಗಿ ವಿಡಿಯೋ ವೈರಲ್ ಮಾಡ್ತೀನಿ ಎನ್ನುವಂತ ಬೆದರಿಕೆಯನ್ನ ಹಾಕಿದ್ದಾರೆ. ಸದ್ಯ ಕೋರಮಂಗಲ ಪೊಲೀಸರಿಗೆ ಬಿಜೆಪಿ ಮುಖಂಡ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ವಿಜಯನಗರದ ಜಿಲ್ಲೆ ಬಿಜೆಪಿ ಮುಖಂಡ ಓದೋ ಗಂಗಪ್ಪ ದೂರನ್ನ ಕೊಟ್ಟಿದ್ದಾರೆ. ಇವರಿಗೆ ಎಡಿಟೆಡ್ ವಿಡಿಯೋವನ್ನ ಕಳಿಸ್ಬಿಟ್ಟು ವಾಟ್ಸ್ಆಪ್ ಅಲ್ಲಿ ಈ ವಿಡಿಯೋವನ್ನ ವೈರಲ್ ಮಾಡ್ತೀವಿ, ಇದನ್ನ ವೈರಲ್ ಮಾಡಬಾರ್ದಾ, 2 ಕೋಟಿ ಕೊಡಿ, 2 ಕೋಟಿ ಕೊಡಲ್ವಾ, ವೈರಲ್ ಮಾಡ್ತೀನಿ, ಈ ತರ ಬೆದರಿಕೆ ಹಾಕಿದ್ದಾರೆ ಎನ್ನುವಂತ ಆರೋಪ ಇದೆ. ಸದ್ಯ ಈಗ ಪೊಲೀಸರು ಕೂಡ ದೂರು ಕೊಟ್ಟಿದ್ದಾರೆ. ನೋಡಿ, ಇತ್ತೀಚಿನ ದಿನಮಾನಗಳಲ್ಲಿ ಎಷ್ಟು ಮಟ್ಟಿಗೆ ತಂತ್ರಜ್ಞಾನ ಮುಂದುವರ್ಕೊಂಡು ಹೋಯ್ತು ಅಷ್ಟೇ ಈ ತರ ಬ್ಲಾಕ್ ಮೇಲ್ಗಳು ಕೂಡ ಈಗ ಶುರುವಾಗ್ತಾ ಇದೆ. ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡೋದು, ಅದು ಇದು ಅಂತ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಅರವಿಂದ್, ಏನ್ ಕತೆ ಇದು? ಎಸ್ ನಿಕೇಶ್, 2 ಕೋಟಿ ರೂಪಾಯಿ ನೀಡಿದ್ರೆ ಖಾಸಗಿ ವಿಡಿಯೋ ವೈರಲ್ ಮಾಡ್ತೀನಿ ಅನ್ನುವಂತಹ ಬೆದರಿಕೆಯನ್ನ ಹಾಕಿದ್ದಾರೆ. ಬಿಜೆಪಿ ಮುಖಂಡವರವರು ಈ ಬಗ್ಗೆ ಕೋರಮಂಗಲ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ನೀಡಿದ್ದಾರೆ. ವಿಜಯನಗರದ ಜಿಲ್ಲೆಯ ಬಿಜೆಪಿ ಮುಖಂಡ ಇವರು ಗಂಗಪ್ಪ ಎನ್ನುವರು ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಆರೋಪಿ ಅಜಯ್ ಪಾವನಹಳ್ಳಿ ಅನ್ನೋರು ಗಂಗಪ್ಪ ಅವರಿಗೆ ಕರೆ ಮಾಡ್ತಾರೆ. ಸಸ್ಪೆನ್ಸ್ ವಿಚಾರವೊಂದನ್ನ ಮಾತನಾಡಬೇಕು ಅಂತ ತಿಳಿಸ್ತಾರೆ. ಆಗ ಒಂದು ಗಂಗಪ್ಪ ಅವರು ಕೋರ್ಟ್ ಬಳಿ ಬನ್ನಿ ಅಂತ ಅನ್ನುವಂತ ಮಾತನ್ನ ಹೇಳ್ತಾರೆ. ಆಗ ಖಾಸಗಿ ವಿಡಿಯೋ ಅನ್ನುವಂತಹ ಮಾತುಕತೆ ವಿಚಾರವನ್ನ ತೆಗೆದಂತಹ ಅಜಯ್ ಅವರು 10 ದಿನ ಬಿಟ್ಟು ತನ್ನ ಸ್ನೇಹಿತನ ಜೊತೆಗೆ ಗಂಗಪ್ಪ ಅವರನ್ನ ಭೇಟಿ ಮಾಡ್ತಾರೆ. ಖಾಸಗಿ ವಿಚಾರವನ್ನ ವಿಡಿಯೋ ಏನಿದೆ ಆ ವಿಡಿಯೋನ ಅವ್ರಿಗೆ ಕಳಿಸ್ತಾರೆ. ಕಳಿಸಿದಂತ ಹಿನ್ನೆಲೆಯಲ್ಲಿ ಮಾರ್ಚ್ 14ರಂದು ಈ ಒಂದು ವಿಡಿಯೋಗಳನ್ನ ಕಳಿಸ್ತಾರೆ. ಕಳಿಸಿದಂತಹ ಬಳಿಕ ಅದು ಎಡಿಟೆಡ್ ಅನ್ನುವಂಥದ್ದು ಗಂಗಪ್ಪ ಅವರಿಗೆ ಗೊತ್ತಾಗುತ್ತೆ. ಗೊತ್ತಾಗಂತ ಹಿನ್ನೆಲೆಯಲ್ಲಿ ಆರೋಪಿ ಆ ಒಂದು ವಾಟ್ಸ್ಆಪ್ ನಲ್ಲಿ ಆ ಒಂದು ವಿಡಿಯೋಗಳೇನಿರುತ್ತೆ ಅವುಗಳನ್ನ ಡಿಲೀಟ್ ಮಾಡ್ತಾರೆ. ಬೆಂಗಳೂರಿಗೆ ಬರೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಆರೋಪಿಗಳು ತಿಳಿಸ್ತಾರೆ. ಭಾನುವಾರದ ಒಳಗಾಗಿ ಹಣವನ್ನ ಸೆಟ್ಲ್ ಮಾಡದೇ ಇದ್ದಲ್ಲಿ ವಿಡಿಯೋಗಳನ್ನ ವೈರಲ್ ಮಾಡ್ತೀವಿ ಅನ್ನುವಂತಹ ಬೆದರಿಕೆಯನ್ನ ಕೂಡ ಬಿಜೆಪಿ ಮುಖಂಡರಿಗೆ ಇವರು ಆರೋಪಿಗಳು ಹಾಕ್ತಾರೆ. ಅದಾದ ಬಳಿಕ ಮಾರ್ಚ್ 17ನೇ ತಾರೀಕು ಗಂಗಪ್ಪ ಅವರೇನಿದ್ದಾರೆ ಅವ್ರನ್ನ ಅಜಯ್ ಅವರು ಭೇಟಿ ಮಾಡ್ತಾರೆ. ಕೋರಮಂಗಲದ ಕಾಫಿ ಬಾರ್ ಬಳಿ ಇವ್ರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಂತ ಹಿನ್ನೆಲೆಯಲ್ಲಿ ಆ ವಿಡಿಯೋಗಳು ನಿಮ್ಮದೇ, ಈ ಹಿಂದೆ ನೀವು ಮತ್ತೊಬ್ಬನ ಜೊತೆ ಇದ್ದೀರಾ ಅನ್ನುವಂತ ಮಾತನ್ನ ಹೇಳ್ತಾರೆ. ವಿಡಿಯೋ ಡಿಲೀಟ್ ಮಾಡಲು 2 ಕೋಟಿ ಹಣಕ್ಕೆ ಬೇಡಿಕೆ ಕೂಡ ಇಡ್ತಾರೆ. ಈ ಬಗ್ಗೆ 40 ಲಕ್ಷ ಕೊಟ್ಟಲ್ಲಿ ವಿಡಿಯೋಗಳನ್ನ ಲೀಕ್ ಆಗದಂತೆ ನೋಡ್ಕೊಳ್ತೀವಿ ಅನ್ನುವಂತಹ ಹೆದರಿಕೆಯನ್ನ ಅವ್ರಿಗೆ ಹಾಕ್ತಾರೆ. ಈ ಬಳಿಕ ಗಂಗಪ್ಪ ಅವರೇನಿದ್ರೆ ಕೋರಮಂಗಲ ಠಾಣೆಗೆ ಈ ಕುರಿತು ಅಂದ್ರೆ ನೀವು ದುಡ್ಡು ಕೊಡದೇ ಇದ್ದಲ್ಲಿ ವಿಡಿಯೋಗಳನ್ನ ಲೀಕ್ ಮಾಡ್ತೀವಿ ಅನ್ನುವಂತ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟು ಒಂದು ದೂರನ್ನ ಕೂಡ ಕೊಟ್ಟಿದ್ದಾರೆ. ಸದ್ಯ ಕೋರಮಂಗಲ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಆ ಬಗೆಗೆ ತನಿಖೆ ಕೂಡ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗೆ. ಎಡಿಟೆಡ್ ವಿಡಿಯೋ ತೋರಿಸಿ ವೃದ್ಧನಿಗೆ ಬ್ಲಾಕ್ ಮೇಲ್ ಮಾಡಲಾಗಿದೆ ಎನ್ನುವಂತ ಆರೋಪ ಇದು. ವಾಟ್ಸ್ಆಪ್ ನಲ್ಲಿ ವಿಡಿಯೋ ಕಳಿಸಿ 2 ಕೋಟಿ ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ವಾಟ್ಸ್ಆಪ್ ಅಲ್ಲಿ ಇದೇ ವಿಡಿಯೋವನ್ನ ಕಳಿಸಿ, ಎಡಿಟ್ ಮಾಡಿರುವಂತಹ ವಿಡಿಯೋ ಕಳಿಸಿ 2 ಕೋಟಿ ರೂಪಾಯಿ ವೃದ್ಧನಿಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರೂ 2 ಕೋಟಿ ಕೊಡದೆ ಹೋದ್ರೆ ಖಾಸಗಿ ವಿಡಿಯೋ ವೈರಲ್ ಮಾಡ್ತೀನಿ ಎನ್ನುವಂತ ಬೆದರಿಕೆಯನ್ನ ಹಾಕಿದ್ದಾರೆ. ಸದ್ಯ ಕೋರಮಂಗಲ ಪೊಲೀಸರಿಗೆ ಬಿಜೆಪಿ ಮುಖಂಡ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ವಿಜಯನಗರದ ಜಿಲ್ಲೆ ಬಿಜೆಪಿ ಮುಖಂಡ ಓದೋ ಗಂಗಪ್ಪ ದೂರನ್ನ ಕೊಟ್ಟಿದ್ದಾರೆ. ಇವರಿಗೆ ಎಡಿಟೆಡ್ ವಿಡಿಯೋವನ್ನ ಕಳಿಸ್ಬಿಟ್ಟು ವಾಟ್ಸ್ಆಪ್ ಅಲ್ಲಿ ಈ ವಿಡಿಯೋವನ್ನ ವೈರಲ್ ಮಾಡ್ತೀವಿ, ಇದನ್ನ ವೈರಲ್ ಮಾಡಬಾರ್ದಾ, 2 ಕೋಟಿ ಕೊಡಿ, 2 ಕೋಟಿ ಕೊಡಲ್ವಾ, ವೈರಲ್ ಮಾಡ್ತೀನಿ, ಈ ತರ ಬೆದರಿಕೆ ಹಾಕಿದ್ದಾರೆ ಎನ್ನುವಂತ ಆರೋಪ ಇದೆ. ಸದ್ಯ ಈಗ ಪೊಲೀಸರು ಕೂಡ ದೂರು ಕೊಟ್ಟಿದ್ದಾರೆ. ನೋಡಿ, ಇತ್ತೀಚಿನ ದಿನಮಾನಗಳಲ್ಲಿ ಎಷ್ಟು ಮಟ್ಟಿಗೆ ತಂತ್ರಜ್ಞಾನ ಮುಂದುವರ್ಕೊಂಡು ಹೋಯ್ತು ಅಷ್ಟೇ ಈ ತರ ಬ್ಲಾಕ್ ಮೇಲ್ಗಳು ಕೂಡ ಈಗ ಶುರುವಾಗ್ತಾ ಇದೆ. ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡೋದು, ಅದು ಇದು ಅಂತ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಅರವಿಂದ್, ಏನ್ ಕತೆ ಇದು? ಎಸ್ ನಿಕೇಶ್, 2 ಕೋಟಿ ರೂಪಾಯಿ ನೀಡಿದ್ರೆ ಖಾಸಗಿ ವಿಡಿಯೋ ವೈರಲ್ ಮಾಡ್ತೀನಿ ಅನ್ನುವಂತಹ ಬೆದರಿಕೆಯನ್ನ ಹಾಕಿದ್ದಾರೆ. ಬಿಜೆಪಿ ಮುಖಂಡವರವರು ಈ ಬಗ್ಗೆ ಕೋರಮಂಗಲ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ನೀಡಿದ್ದಾರೆ. ವಿಜಯನಗರದ ಜಿಲ್ಲೆಯ ಬಿಜೆಪಿ ಮುಖಂಡ ಇವರು ಗಂಗಪ್ಪ ಎನ್ನುವರು ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಆರೋಪಿ ಅಜಯ್ ಪಾವನಹಳ್ಳಿ ಅನ್ನೋರು ಗಂಗಪ್ಪ ಅವರಿಗೆ ಕರೆ ಮಾಡ್ತಾರೆ. ಸಸ್ಪೆನ್ಸ್ ವಿಚಾರವೊಂದನ್ನ ಮಾತನಾಡಬೇಕು ಅಂತ ತಿಳಿಸ್ತಾರೆ. ಆಗ ಒಂದು ಗಂಗಪ್ಪ ಅವರು ಕೋರ್ಟ್ ಬಳಿ ಬನ್ನಿ ಅಂತ ಅನ್ನುವಂತ ಮಾತನ್ನ ಹೇಳ್ತಾರೆ. ಆಗ ಖಾಸಗಿ ವಿಡಿಯೋ ಅನ್ನುವಂತಹ ಮಾತುಕತೆ ವಿಚಾರವನ್ನ ತೆಗೆದಂತಹ ಅಜಯ್ ಅವರು 10 ದಿನ ಬಿಟ್ಟು ತನ್ನ ಸ್ನೇಹಿತನ ಜೊತೆಗೆ ಗಂಗಪ್ಪ ಅವರನ್ನ ಭೇಟಿ ಮಾಡ್ತಾರೆ. ಖಾಸಗಿ ವಿಚಾರವನ್ನ ವಿಡಿಯೋ ಏನಿದೆ ಆ ವಿಡಿಯೋನ ಅವ್ರಿಗೆ ಕಳಿಸ್ತಾರೆ. ಕಳಿಸಿದಂತ ಹಿನ್ನೆಲೆಯಲ್ಲಿ ಮಾರ್ಚ್ 14ರಂದು ಈ ಒಂದು ವಿಡಿಯೋಗಳನ್ನ ಕಳಿಸ್ತಾರೆ. ಕಳಿಸಿದಂತಹ ಬಳಿಕ ಅದು ಎಡಿಟೆಡ್ ಅನ್ನುವಂಥದ್ದು ಗಂಗಪ್ಪ ಅವರಿಗೆ ಗೊತ್ತಾಗುತ್ತೆ. ಗೊತ್ತಾಗಂತ ಹಿನ್ನೆಲೆಯಲ್ಲಿ ಆರೋಪಿ ಆ ಒಂದು ವಾಟ್ಸ್ಆಪ್ ನಲ್ಲಿ ಆ ಒಂದು ವಿಡಿಯೋಗಳೇನಿರುತ್ತೆ ಅವುಗಳನ್ನ ಡಿಲೀಟ್ ಮಾಡ್ತಾರೆ. ಬೆಂಗಳೂರಿಗೆ ಬರೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಆರೋಪಿಗಳು ತಿಳಿಸ್ತಾರೆ.
ಭಾನುವಾರದ ಒಳಗಾಗಿ ಹಣವನ್ನ ಸೆಟ್ಲ್ ಮಾಡದೇ ಇದ್ದಲ್ಲಿ ವಿಡಿಯೋಗಳನ್ನ ವೈರಲ್ ಮಾಡ್ತೀವಿ ಅನ್ನುವಂತಹ ಬೆದರಿಕೆಯನ್ನ ಕೂಡ ಬಿಜೆಪಿ ಮುಖಂಡರಿಗೆ ಇವರು ಆರೋಪಿಗಳು ಹಾಕ್ತಾರೆ. ಅದಾದ ಬಳಿಕ ಮಾರ್ಚ್ 17ನೇ ತಾರೀಕು ಗಂಗಪ್ಪ ಅವರೇನಿದ್ದಾರೆ ಅವ್ರನ್ನ ಅಜಯ್ ಅವರು ಭೇಟಿ ಮಾಡ್ತಾರೆ. ಕೋರಮಂಗಲದ ಕಾಫಿ ಬಾರ್ ಬಳಿ ಇವ್ರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಂತ ಹಿನ್ನೆಲೆಯಲ್ಲಿ ಆ ವಿಡಿಯೋಗಳು ನಿಮ್ಮದೇ, ಈ ಹಿಂದೆ ನೀವು ಮತ್ತೊಬ್ಬನ ಜೊತೆ ಇದ್ದೀರಾ ಅನ್ನುವಂತ ಮಾತನ್ನ ಹೇಳ್ತಾರೆ. ವಿಡಿಯೋ ಡಿಲೀಟ್ ಮಾಡಲು 2 ಕೋಟಿ ಹಣಕ್ಕೆ ಬೇಡಿಕೆ ಕೂಡ ಇಡ್ತಾರೆ. ಈ ಬಗ್ಗೆ 40 ಲಕ್ಷ ಕೊಟ್ಟಲ್ಲಿ ವಿಡಿಯೋಗಳನ್ನ ಲೀಕ್ ಆಗದಂತೆ ನೋಡ್ಕೊಳ್ತೀವಿ ಅನ್ನುವಂತಹ ಹೆದರಿಕೆಯನ್ನ ಅವ್ರಿಗೆ ಹಾಕ್ತಾರೆ. ಈ ಬಳಿಕ ಗಂಗಪ್ಪ ಅವರೇನಿದ್ರೆ ಕೋರಮಂಗಲ ಠಾಣೆಗೆ ಈ ಕುರಿತು ಅಂದ್ರೆ ನೀವು ದುಡ್ಡು ಕೊಡದೇ ಇದ್ದಲ್ಲಿ ವಿಡಿಯೋಗಳನ್ನ ಲೀಕ್ ಮಾಡ್ತೀವಿ ಅನ್ನುವಂತ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟು ಒಂದು ದೂರನ್ನ ಕೂಡ ಕೊಟ್ಟಿದ್ದಾರೆ. ಸದ್ಯ ಕೋರಮಂಗಲ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಆ ಬಗೆಗೆ ತನಿಖೆ ಕೂಡ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗೆ. ಎಡಿಟೆಡ್ ವಿಡಿಯೋ ತೋರಿಸಿ ವೃದ್ಧನಿಗೆ ಬ್ಲಾಕ್ ಮೇಲ್ ಮಾಡಲಾಗಿದೆ ಎನ್ನುವಂತ ಆರೋಪ ಇದು. ವಾಟ್ಸ್ಆಪ್ ನಲ್ಲಿ ವಿಡಿಯೋ ಕಳಿಸಿ 2 ಕೋಟಿ ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ವಾಟ್ಸ್ಆಪ್ ಅಲ್ಲಿ ಇದೇ ವಿಡಿಯೋನ ಕಳಿಸಿ, ಎಡಿಟ್ ಮಾಡಿರುವಂತ ವಿಡಿಯೋ ಕಳಿಸಿ 2 ಕೋಟಿ ರೂಪಾಯಿ ವೃದ್ಧನಿಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರೂ 2 ಕೋಟಿ ಕೊಡದೆ ಹೋದ್ರೆ ಖಾಸಗಿ ವಿಡಿಯೋ ವೈರಲ್ ಮಾಡ್ತೀನಿ ಎನ್ನುವಂತ ಬೆದರಿಕೆಯನ್ನ ಹಾಕಿದ್ದಾರೆ. ಸದ್ಯ ಕೋರಮಂಗಲ ಪೊಲೀಸರಿಗೆ ಬಿಜೆಪಿ ಮುಖಂಡ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ವಿಜಯನಗರದ ಜಿಲ್ಲೆ ಬಿಜೆಪಿ ಮುಖಂಡ ಓದೋ ಗಂಗಪ್ಪ ದೂರನ್ನ ಕೊಟ್ಟಿದ್ದಾರೆ. ಇವರಿಗೆ ಎಡಿಟೆಡ್ ವಿಡಿಯೋವನ್ನ ಕಳಿಸ್ಬಿಟ್ಟು ವಾಟ್ಸ್ಆಪ್ ಅಲ್ಲಿ ಈ ವಿಡಿಯೋವನ್ನ ವೈರಲ್ ಮಾಡ್ತೀವಿ, ಇದನ್ನ ವೈರಲ್ ಮಾಡಬಾರ್ದಾ, 2 ಕೋಟಿ ಕೊಡಿ, 2 ಕೋಟಿ ಕೊಡಲ್ವಾ, ವೈರಲ್ ಮಾಡ್ತೀನಿ, ಈ ತರ ಬೆದರಿಕೆ ಹಾಕಿದ್ದಾರೆ ಎನ್ನುವಂತ ಆರೋಪ ಇದೆ. ಸದ್ಯ ಈಗ ಪೊಲೀಸರು ಕೂಡ ದೂರು ಕೊಟ್ಟಿದ್ದಾರೆ. ನೋಡಿ, ಇತ್ತೀಚಿನ ದಿನಮಾನಗಳಲ್ಲಿ ಎಷ್ಟು ಮಟ್ಟಿಗೆ ತಂತ್ರಜ್ಞಾನ ಮುಂದುವರ್ಕೊಂಡು ಹೋಯ್ತು ಅಷ್ಟೇ ಈ ತರ ಬ್ಲಾಕ್ ಮೇಲ್ಗಳು ಕೂಡ ಈಗ ಶುರುವಾಗ್ತಾ ಇದೆ. ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡೋದು, ಅದು ಇದು ಅಂತ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಅರವಿಂದ್, ಏನ್ ಕತೆ ಇದು? ಎಸ್ ನಿಕೇಶ್, 2 ಕೋಟಿ ರೂಪಾಯಿ ನೀಡಿದ್ರೆ ಖಾಸಗಿ ವಿಡಿಯೋ ವೈರಲ್ ಮಾಡ್ತೀನಿ ಅನ್ನುವಂತಹ ಬೆದರಿಕೆಯನ್ನ ಹಾಕಿದ್ದಾರೆ. ಬಿಜೆಪಿ ಮುಖಂಡವರವರು ಈ ಬಗ್ಗೆ ಕೋರಮಂಗಲ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ನೀಡಿದ್ದಾರೆ. ವಿಜಯನಗರದ ಜಿಲ್ಲೆಯ ಬಿಜೆಪಿ ಮುಖಂಡ ಇವರು ಗಂಗಪ್ಪ ಎನ್ನುವರು ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಆರೋಪಿ ಅಜಯ್ ಪಾವನಹಳ್ಳಿ ಅನ್ನೋರು ಗಂಗಪ್ಪ ಅವರಿಗೆ ಕರೆ ಮಾಡ್ತಾರೆ. ಸಸ್ಪೆನ್ಸ್ ವಿಚಾರವೊಂದನ್ನ ಮಾತನಾಡಬೇಕು ಅಂತ ತಿಳಿಸ್ತಾರೆ. ಆಗ ಒಂದು ಗಂಗಪ್ಪ ಅವರು ಕೋರ್ಟ್ ಬಳಿ ಬನ್ನಿ ಅಂತ ಅನ್ನುವಂತ ಮಾತನ್ನ ಹೇಳ್ತಾರೆ. ಆಗ ಖಾಸಗಿ ವಿಡಿಯೋ ಅನ್ನುವಂತಹ ಮಾತುಕತೆ ವಿಚಾರವನ್ನ ತೆಗೆದಂತಹ ಅಜಯ್ ಅವರು 10 ದಿನ ಬಿಟ್ಟು ತನ್ನ ಸ್ನೇಹಿತನ ಜೊತೆಗೆ ಗಂಗಪ್ಪ ಅವರನ್ನ ಭೇಟಿ ಮಾಡ್ತಾರೆ. ಖಾಸಗಿ ವಿಚಾರವನ್ನ ವಿಡಿಯೋ ಏನಿದೆ ಆ ವಿಡಿಯೋನ ಅವ್ರಿಗೆ ಕಳಿಸ್ತಾರೆ. ಕಳಿಸಿದಂತ ಹಿನ್ನೆಲೆಯಲ್ಲಿ ಮಾರ್ಚ್ 14ರಂದು ಈ ಒಂದು ವಿಡಿಯೋಗಳನ್ನ ಕಳಿಸ್ತಾರೆ. ಕಳಿಸಿದಂತ ಬಳಿಕ ಅದು ಎಡಿಟೆಡ್ ಅನ್ನುವಂಥದ್ದು ಗಂಗಪ್ಪ ಅವರಿಗೆ ಗೊತ್ತಾಗುತ್ತೆ. ಗೊತ್ತಾಗಂತ ಹಿನ್ನೆಲೆಯಲ್ಲಿ ಆರೋಪಿ ಆ ಒಂದು ವಾಟ್ಸ್ಆಪ್ ನಲ್ಲಿ ಆ ಒಂದು ವಿಡಿಯೋಗಳೇನಿರುತ್ತೆ ಅವುಗಳನ್ನ ಡಿಲೀಟ್ ಮಾಡ್ತಾರೆ. ಬೆಂಗಳೂರಿಗೆ ಬರೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಆರೋಪಿಗಳು ತಿಳಿಸ್ತಾರೆ. ಭಾನುವಾರದ ಒಳಗಾಗಿ ಹಣವನ್ನ ಸೆಟ್ಲ್ ಮಾಡದೇ ಇದ್ದಲ್ಲಿ ವಿಡಿಯೋಗಳನ್ನ ವೈರಲ್ ಮಾಡ್ತೀವಿ ಅನ್ನುವಂತಹ ಬೆದರಿಕೆಯನ್ನ ಕೂಡ ಬಿಜೆಪಿ ಮುಖಂಡರಿಗೆ ಇವರು ಆರೋಪಿಗಳು ಹಾಕ್ತಾರೆ. ಅದಾದ ಬಳಿಕ ಮಾರ್ಚ್ 17ನೇ ತಾರೀಕು ಗಂಗಪ್ಪ ಅವರೇನಿದ್ದಾರೆ ಅವ್ರನ್ನ ಅಜಯ್ ಅವರು ಭೇಟಿ ಮಾಡ್ತಾರೆ. ಕೋರಮಂಗಲದ ಕಾಫಿ ಬಾರ್ ಬಳಿ ಇವ್ರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಂತ ಹಿನ್ನೆಲೆಯಲ್ಲಿ ಆ ವಿಡಿಯೋಗಳು ನಿಮ್ಮದೇ, ಈ ಹಿಂದೆ ನೀವು ಮತ್ತೊಬ್ಬನ ಜೊತೆ ಇದ್ದೀರಾ ಅನ್ನುವಂತ ಮಾತನ್ನ ಹೇಳ್ತಾರೆ. ವಿಡಿಯೋ ಡಿಲೀಟ್ ಮಾಡಲು 2 ಕೋಟಿ ಹಣಕ್ಕೆ ಬೇಡಿಕೆ ಕೂಡ ಇಡ್ತಾರೆ. ಈ ಬಗ್ಗೆ 40 ಲಕ್ಷ ಕೊಟ್ಟಲ್ಲಿ ವಿಡಿಯೋಗಳನ್ನ ಲೀಕ್ ಆಗದಂತೆ ನೋಡ್ಕೊಳ್ತಾರೆ.